ಸತ್ಯನಾರಾಯಣ ಅವರು ಕುಮಾರಣ್ಣ ಅವರಿಗೆ ನೀಡುತ್ತಿದ್ದಾರೆ. ಚುನಾವಣೆ. ನನ್ನ ಹೆಸರು BC ಸತ್ಯನಾರಾಯಣ ಅಂತ, ಬಾಬರಂಕೊಪ್ಲವರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ನಾನು ನಮ್ಮ ಕುಮಾರಣ್ಣನಿಗೆ ಅಣ್ಣ ಪಂಚರತ್ನ ಕಾರ್ಯಕ್ರಮ ಮಾಡಿದಾಗ ನಾನು ಬಾಬರಂಕೊಪ್ಪಲ್ಲಿ 25,000 ಕೊಟ್ಟಿದ್ದೆ. ಈಗಲೂ ನಾನು 25,000 ರೂಪಾಯಿ ಕೊಡ್ತಾ ಇದ್ದೀನಿ. ಆದರೆ ಅಣ್ಣ, ಒಂದು ಮನವಿ ನಿಮಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಿರೋರೆಲ್ಲ ನಿಮ್ಮ ಮನೇಲಿ ಅನ್ನ ತಿಂದಿರೋ ಬಡ್ಡಿ ಮಕ್ಕಳೇ. ನೀವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಒಳ್ಳೆಯವ್ರನ್ನ ಉದ್ಧಾರ ಮಾಡಿ ಒಳ್ಳೆಯವ್ರನ್ನ ಬೆಳೆಸಿ ಅಷ್ಟೇ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಅತ್ಯಂತ ಉತ್ಸಾಹದಲ್ಲಿ ಒಂದು ಮೈದಾನದಲ್ಲಿ ತಾವೆಲ್ಲ ಏನು ಕೂತಿದ್ದೀರಿ, ನಿಮ್ಮ ಈ ಒಂದು ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಡಾಕ್ಟರ್ ರವೀಂದ್ರ ಅವರು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರ ಒಂದು ಚಿಂತನೆಗಳು, ಅವರ ಭಾವನೆಗಳೇನಿದೆ, ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ. ನಾನು ಗಮನಿಸಿದ್ದೇನೆ ಹಲವಾರು ಸಂದರ್ಭದಲ್ಲಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಪ್ರಥಮವಾಗಿ ಏನು ಮಾತನಾಡಿದ್ದಾರೆ. ನಂತರ ಸಚ್ಚಿ ಅವರು ಮತ್ತು ನಮ್ಮ ರವೀಂದ್ರ ಶ್ರೀಕಂಠಯ್ಯ ಅವರು, ಪುಟ್ಟರಾಜ್ ಅವರು ಸಹ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆ ದೇಶದಲ್ಲಿ ಒಂದು ಸುಗಮವಾದಂಥ ರೀತಿಯಲ್ಲಿ ದೇಶದ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ, ದೇಶದ ಒಂದು ಆರ್ಥಿಕ ಸುಧಾರಣೆಗಳನ್ನು ತರತಕ್ಕಂಥ ಒಬ್ಬ ಸಾಮರ್ಥ್ಯ ಹೊಂದಿರತಕ್ಕಂಥ ಸಮರ್ಥ ನಾಯಕನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಯವರ ಒಂದು ನಾಯಕತ್ವವನ್ನು ಜನತೆ ಬೆಂಬಲಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಮತ್ತು JDSನ ಒಂದು ಮೈತ್ರಿಯನ್ನು ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಸ್ವಾರ್ಥಕ್ಕಲ್ಲ ಅಂತಕ್ಕಂಥದ್ದನ್ನು ನಮ್ಮನ್ನು ಬೆಳೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿದರ ಮುಂಭಾಗದಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ. ನಾನು ಈ ಬಾರಿ ಚುನಾವಣೆಗೆ ನಿಲ್ಲಬಾರದು ಅಂತ ಇದ್ದವನು. ಈ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ತುಮಕೂರು ಜಿಲ್ಲೆಯಿಂದಲೂ ಹಲವಾರು ರೀತಿಯ ಒತ್ತಡಗಳನ್ನ ನನ್ನ ಮೇಲೆ ಹಾಕಿದ್ರು. ಚಿಕ್ಕಬಳ್ಳಾಪುರದಿಂದ ನಿಲ್ಲಬೇಕು ಅಂದರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಲೂ ನಿಲ್ಲಬೇಕು ಅಂದರು. ನಾನು ಈ ಬಾರಿ ನಿಲ್ಲಕ್ಕೆ ತೀರ್ಮಾನ ಮಾಡಿರಲಿಲ್ಲ. ಕರ್ನಾಟಕದಲ್ಲಿ ಈಗಿನ ಈ ಒಂದು ಕೆಟ್ಟ ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ, ಅದಕ್ಕೆ ನಾನು ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೆ. ಆದರೆ ದೆಹಲಿಯಲ್ಲಿ ಕೆಲವು ನಾಯಕರುಗಳು ಸಹ ಈ ಸಂದರ್ಭದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹಲವಾರು ಭಾಗದಲ್ಲಿ ನನ್ನನ್ನು ಚುನಾವಣೆ ನಿಲ್ಲಿಸ್ಕೊಳ್ಳಿಕ್ಕೆ ಒತ್ತಡ ಇದ್ದರು. ನಾನು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಮಂಡ್ಯ ಜಿಲ್ಲೆಯನ್ನ. ಕಾರಣ, ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು, ಹಿರಿಯರೆಲ್ಲರೂ ದೇವೇಗೌಡರಿಗೂ ನಿಮಗೂ ಸುಮಾರು 40-50 ವರ್ಷಗಳ ಸಂಬಂಧವನ್ನು ಇಟ್ಕೊಂಡಿದ್ದೀರಿ. ನನಗೆ ಮತ್ತು ಈ ಜಿಲ್ಲೆಯ ಒಂದು ಸಂಬಂಧ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಾನು ಸಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇನೆ.